ನಮಸ್ಕಾರ. ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ವಿಪರೀತ ದುಡ್ಡು ಆಸ್ತಿಗಳು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಮಕ್ಕಳಿಗೆ ಖಂಡಿತವಾಗ್ಲೂ ವಿಪರೀತ ದುಡ್ಡು ಆಸ್ತಿ ಮಾಡೇ ಮಾಡ್ತಾರೆ ಖಂಡಿತವಾಗ್ಲೂ. ನೋಡಿ, ಒಂದು ಹೇಳಕ್ಕೆ ಹೋಗ್ತೀನಿ, ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತೂ ಸತ್ಯ, ಬಟ್ ಜ್ಯೋತಿಷ್ಯ ಹೇಳೋದರಲ್ಲಿ ಫೇಲೂರ್ ಆಗ್ಬೋದೇ ಹೊರತು ಜ್ಯೋತಿಷ್ಯ ಶಾಸ್ತ್ರ ಯಾವತ್ತೂ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಋಷಿಮುನಿಗಳು ಇದು ಬಿಟ್ಟೋಗಿರೋ ಅಂಥ ಒಂದು ಆಸ್ತಿ ಎಲ್ಲರಿಗೂ, ಇದೊಂದು ವಿದ್ಯೆ. ಅರ್ಥ ಆಯ್ತಾ? ಒಂದು ವಿಚಾರದಲ್ಲಿ ಹೇಳ್ತೀನಿ, ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರು ಪವಾಡ ಮಾಡಾರಂತೂ ಖಂಡಿತವಾಗ್ಲೂ ಇಲ್ಲ. ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಯಾವ ಜ್ಯೋತಿಷಿಗಳು ಮಾಡಲ್ಲ. ಎಷ್ಟೋ ಕಡೆ ಮದುವೆ ಮಾಡ್ಕೊಳೋದಕ್ಕಿಂತ ಮುಂಚೆ ಎಲ್ಲ ಜ್ಯೋತಿಷಿಗಳ ಕೇಳಿ ಮಾಡ್ಕೊಂಡಿರೋರು ಇವತ್ತು ಎಷ್ಟೋ ಜನ ಡೈವರ್ಸ್ಗಳಾಗೋಗಿದ್ದಾವೆ. ಎಷ್ಟೋ ಲಕ್ಷಗಟ್ಟಲೆ ಡೈವರ್ಸ್ಗಳಾಗೋಗಿದ್ದಾವೆ. ಏನು ಕೇಳದಲೇ ನೋಡ್ದಲೇ ಮಾಡ್ಕೊಂಡಿರೋರು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಇದ್ದಾರೆ. ಈ ಲವ್ ಮಾಡಿ ಅವ್ರ ಪಾಡಿಗೆ ಅವ್ರು ಇಷ್ಟಪಟ್ಟು ಓಡೋಗಿ ಎಷ್ಟೋ ಜನ ಮದುವೆ ಮಾಡ್ಕೊಂಡು ಚೆನ್ನಾಗೂ ಇದ್ದಾರೆ. ಲವ್ ಮಾಡಿ ಮನೆ ಬಿಟ್ಟು ಓಡೋಗಿ ಕಿತ್ತೋಗೂ ಇದ್ದಾವೆ. ಜ್ಯೋತಿಷ್ಯ ಕೇಳೋಕ್ಕೆ ಸಾಲಾವಳಿಯೆಲ್ಲ ನೋಡಿ ಮಾಡಿ ನಂಬಿ ಹೋಗಿರೋರು ಕಿತ್ತೋಗಿದ್ದಾವೆ ಮದುವೆ ಜೀವನಗಳು. ಏನು ಕೇಳ್ದಲೇ ನೋಡಿ ಮಾಡಿ ಮದುವೆ ಆಗಿರೋವು ಚೆನ್ನಾಗೂ ಇದ್ದಾವೆ. ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೆ ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಇರಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು, ಮನಸ್ಥಿತಿಗಳನ್ನ ಕಂಟ್ರೋಲಾಗಿ ಇಟ್ಕೊಬೇಕು. ಅಹಂಕಾರ, ದುರಹಂಕಾರ, ನಾನು, ನಂದು, ದುಡ್ಡು, ನನ್ನ ಆಸ್ತಿ, ನನ್ನ ಮಾತೇ ಕೇಳಬೇಕು, ನಾವಿಂಗೆ ಅಂತ ಇದ್ದರೆ ಯಾರ ಮನೆಯಲ್ಲೂ ಜೀವನ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹೇಳ್ತಿದ್ದೀನಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಒಳ್ಳೆಯದು, ಬಟ್ಟು ನೀವು ಯಾವ ರೀತಿ ಜೀವನ ಮಾಡ್ತೀರೋ ಅದ್ರ ಮೇಲೆ ಜೀವನ ನಿಂತಿರುತ್ತೆ. ಈಗ ವಿಷಯಕ್ಕೆ ಬರ್ತೀನಿ. ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು, ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುಷ್ಯ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಸಿಂಹರಾಶಿ ಮಗ ನಕ್ಷತ್ರ, ಸಿಂಹರಾಶಿ ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ತುಲಾರಾಶಿ ಸ್ವಾತಿ ನಕ್ಷತ್ರ, ತುಲಾರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ, ಧನಸ್ಸು ರಾಶಿ ಪೂರ್ವಾಷಾಢ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ, ಮೀನರಾಶಿ ರೇವತಿ, ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದ ತಂದೆ ತಾಯಿಗಳು ಆಗಿದ್ದರೆ ಖಂಡಿತವಾಗ್ಲೂ 100ಕ್ಕೆ ಒಂದು 40% ಆಫ್ ದಿ ಪೀಪಲ್ಸ್, 100ಕ್ಕೆ 40% ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿಗಳಂತೂ ಖಂಡಿತವಾಗ್ಲೂ ಮಾಡಿಟ್ಟಿರ್ತಾರೆ. ದುಡ್ಡಂತೂ ಮಾಡಿಟ್ಟಿರ್ತಾರೆ ಖಂಡಿತವಾಗ್ಲೂ. 100ಕ್ಕೆ 40% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ಮಕ್ಕಳಿಗೆ ದುಡ್ಡು ಆಸ್ತಿಗಳಂತೂ ಖಂಡಿತವಾಗ್ಲೂ ಮಾಡಿಟ್ಟಿರ್ತಾರೆ. ಜೊತೆಗೆ ಸಂಸ್ಕಾರಗಳು ಹೇಳ್ಕೊಡೋದು ತಂದೆ ತಾಯಿಗಳಾಗಿ ನಮ್ಮ ಡ್ಯೂಟಿ ಮಕ್ಕಳಿಗೆ. ಆ ಸಂಸ್ಕಾರನ ಕಲ್ತ್ಕೊಬೇಕಾಗಿರೋದು ಮಕ್ಕಳ ಡ್ಯೂಟಿ.
ಎಲ್ಲ ತಂದೆ ತಾಯಿಗಳು ಅವರವರು ಕರ್ತವ್ಯಗಳು ಮಾಡೇ ಮಾಡ್ತಾರೆ. ಸಂಸ್ಕಾರಗಳು ಈ ರೀತಿ ಬದುಕ್ರಿ, ಈ ರೀತಿ ಚೆನ್ನಾಗಿರ್ರಿ, ಈ ರೀತಿ ಸಂಸ್ಕಾರಗಳು ಕಲ್ತ್ಕೊಳ್ರಪ್ಪ ಅಂತ ಮಕ್ಕಳುಗಳಿಗೆ ಹೇಳ್ಕೊಡೋದು ತಂದೆ ತಾಯಿಗಳಿಗೆ ಹೇಳ್ಕೊಡ್ತಾರೆ. ಆದರೆ ಮಕ್ಕಳು ಆ ಸಂಸ್ಕಾರನ ಕಲ್ತ್ಕೊಂಡು ಮುಂದೆ ಹೋಗಬೇಕು ಅಷ್ಟೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.